ಜೂನ್ ಮುಗೀತು. ಜೂನ್ ಮಂತಲ್ಲಿ ನಾನು ಮಾಡಿರೋ ಸೇವಿಂಗ್ಸ್ನ ಕೌಂಟ್ ಮಾಡೋ ಟೈಮು ಬಂದಾಯಿತು. ಸೊ 40,000 ಮೀಟ್ ಮಾಡಿದ್ದೀನಾ ಇಲ್ವಾ? ಪ್ಲಸ್ ಈ ಸತಿ ಒಂದು ಚಿಕ್ಕ ಸರ್ಪ್ರೈಸು ಇದೆ. ಏನು ಆ ಸರ್ಪ್ರೈಸ್ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಎಂಡ್ ತನಕ ಖಂಡಿತ ನೋಡಿ. ಬನ್ನಿ, ತಡ ಯಾಕೆ, ವಿಡಿಯೋ ಒಳಗಡೆ ಹೋಗೋಣ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 119. ತುಂಬ ಶಿಸ್ತಿಂದ ಈ ತಿಂಗಳು ಮುಗೀತು. ಬಟ್ ಒಂದು ಸ್ವಲ್ಪ ನೆಗೆಟಿವ್ ಈ ತಿಂಗಳಲ್ಲಿ ನನ್ನ ಸೇವಿಂಗ್ಸ್ ಜರ್ನಿನಲ್ಲಿ ಏನಾಯಿತು ಅಂದರೆ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಒಂದು 4-5 ದಿವಸ ನಾನು ಮಿಸ್ ಮಾಡಿದ್ದೀನಿ ಸೇವ್ ಮಾಡೋದು ಮಿಸ್ಟ್ರಿ ಬಾಕ್ಸಲ್ಲಿ. ಅದು ಸ್ವಲ್ಪ ಟೈಮ್ ಇರಲಿಲ್ಲ. ಸ್ವಲ್ಪ ದಿನ ಏನಾಯಿತು, ಸೇವ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಅವತ್ತು ಕ್ಯಾಶ್ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಸೊ ಆ ಥರ ಒಂದು ಚಿಕ್ಕ ಚಿಕ್ಕ ಕಾರಣದಿಂದ ಮಿಸ್ ಆಯಿತು. ಸೊ ಎಷ್ಟಿದೆ ಅಂತ ನೋಡೋಣ. ನಾನು ಆಲ್ರೆಡಿ ಒಂದು ಸತಿ ಕೌಂಟ್ ಮಾಡಿ ಬರೆದಿಟ್ಟಿದ್ದೀನಿ. ಬಟ್ ಆದರೂ ಯಾವಾಗಲೂ ನನಗೆ ನಿಮ್ಮ ಮುಂದೆ ಮಿಸ್ಟ್ರಿ ಬಾಕ್ಸಿಂದ ದುಡ್ಡು ತೆಗೆದು ಕೌಂಟ್ ಮಾಡಿ ತೋರಿಸಿ ಪ್ರಾಕ್ಟೀಸ್. ಸೊ ಅದನ್ನೇ ಈ ತಿಂಗಳು ನಾನು ಮಾಡ್ತೀನಿ. ಬನ್ನಿ ಕೌಂಟ್ ಮಾಡೋಕ್ಕೆ ಶುರು ಮಾಡೋಣ. ಕೌಂಟ್ ಮಾಡಾಯಿತು. ಸೊ ಇಲ್ಲಿ ಬರೆದಿಟ್ಟಿದ್ದೀನಿ ನಾನು ಆಲ್ರೆಡಿ. 100 ರೂಪೀಸ್ ನೋಟ್ಸು 37 ಇದೆ. 200 ರೂಪಿ ನೋಟ್ಸ್ 15 ಸೇರಿದೆ. 500 ರೂಪಾಯಿ ನೋಟ್ 42 ಸೇರಿದೆ. ಸೊ ಎಷ್ಟಾಯಿತು? 3,700 ಪ್ಲಸ್ 3,000 ಪ್ಲಸ್ 21,000, ಟೋಟಲ್ 27,700 ರೂಪಾಯಿ ಸೇರಿದೆ. ಸೂಪರ್ ಅಲ್ಲ? ನಮ್ಮ ಟಾರ್ಗೆಟ್ ಮೀಟ್ ಆಗಿಲ್ಲ, ಬಟ್ ಒಂದು ಸೇವಿಂಗ್ಸ್ ಆಗಿ 27,700 ಒಳ್ಳೆ ದುಡ್ಡೆ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು. ಸೇವಿಂಗ್ಸ್ ನಾನು ಮಾಡಬೇಕು ಅಂದ್ಕೊಂಡಿರೋದು 40,000 ರೂಪೀಸ್ ಈ ತಿಂಗಳು, ಬಟ್ 27,700 ಮಾತ್ರ ಸೇರಿದೆ. ಏನು ಇವಾಗ ಮಿಕ್ಕಿರೋ 12,300 ರೂಪೀಸ್ಗೆ ನಾನು ಏನು ಮಾಡ್ತೀನಿ ಅಂತ ನಾನು ಅದೇ ನಿಮ್ಗೆ ಹೇಳಿದ್ದು. ಈ ವಿಡಿಯೋ ಕೊನೆಯಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ಇದೆ ಅಂತ. ಆ ಸರ್ಪ್ರೈಸ್ ಏನು ಅಂತ ನಾನು ಮುಂದಿನ ವಿಡಿಯೋಲಿ ಹೇಳ್ತೀನಿ. ಇದು ಬರೀ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇರಿಸಿದ್ದೀವಿ ಅಂತ ಮಾತ್ರ ನೋಡೋ ವಿಡಿಯೋ. ಸೊ ಆ ಸರ್ಪ್ರೈಸ್ ಏನು ಅಂತ ನೀವು ಇನ್ನೊಂದು 2 ಡೇಸ್, ನಾನು ಯಾವಾಗಲೂ ನಿಮಗೆ ಗೊತ್ತು, ಸೋಮವಾರ, ಬುಧವಾರ ಮತ್ತು ಶನಿವಾರ ನನ್ನ ಲಾಂಗ್ ವಿಡಿಯೋ ಬರುತ್ತೆ. ಸೊ ಇನ್ನೊಂದು 2 ದಿವಸ ವೆಯ್ಟ್ ಮಾಡಿ, ಶನಿವಾರ ನಾನು ಆ ಲಾಂಗ್ ವಿಡಿಯೋಲಿ ಏನು ಅಂತ ಹೇಳ್ತೀನಿ. ನಾವು ಆ 40,000 ಟಾರ್ಗೆಟ್ ಮೀಟ್ ಮಾಡೋದಕ್ಕೆ ಏನು ಮಾಡಿದ್ವಿ, ಮಿಸ್ಟ್ರಿ ಬಾಕ್ಸ್ ಬಿಟ್ಟು ಬೇರೆ ಏನಾದರೂ ಸೇವಿಂಗ್ ಮಾಡಿದೀವಾ, ಅದೇನು ಅಂತೆಲ್ಲ ನಾನು ಹೇಳ್ತೀನಿ. ಸೊ ತಿರ್ಗಾ ನಾನು ಹೇಳೋ ಥರ, ನಾನು ಅಂದ್ಕೊಂಡಿರೋ ಟಾರ್ಗೆಟಲ್ಲಿ ಮಿಸ್ಟ್ರಿ ಬಾಕ್ಸಲ್ಲಿ ಕಮ್ಮಿ ಆಗಿರ್ಬೋದು, ಬಟ್ ನಾನು ಹೇಳ್ದಂಗೆ ಒಂದು ಸರ್ಪ್ರೈಸ್ ಇದೆ. ಶನಿವಾರ ಅದಕ್ಕೆ ವೆಯ್ಟ್ ಮಾಡಿ. ಯಾವಾಗಲೂ ಕನ್ಸಿಸ್ಟೆನ್ಸಿ ಮುಖ್ಯ, ಕಂಟಿನ್ಯೂಸ್ ಆಗಿ ಸೇವ್ ಮಾಡೋ ಹ್ಯಾಬಿಟ್ ಮುಖ್ಯ. ಅದನ್ನು ನಾವು ಮಾಡ್ಕೊಂಬಂದಿದ್ದೀವಿ. ಸೊ ನಿಮ್ಮ ಸಪೋರ್ಟು ನನಗೆ ತುಂಬ ಸಿಕ್ಕಿದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದು ಹೇಳ್ತೀನಿ, ನಾನು ನಿಮ್ಮ ಸಪೋರ್ಟಿಂದ ಕೂಡ ನಾನು ಸೇವ್ ಮಾಡೋದು ಮಿಸ್ ಮಾಡಿದೆ, ಜೆನ್ಯೂನಾಗಿ ಸೇವ್ ಮಾಡ್ತಿದ್ದೀನಿ. ಸೊ ನೀವು ಏನಾದರೂ ನನ್ನ ಒಂದು ಈ ವಿಡಿಯೋ ನೋಡಿ ಮಿಸ್ಟ್ರಿ ಬಾಕ್ಸ್ ಆಗಲಿ, ಇಲ್ಲ ನಿಮ್ದೆಲ್ಲಾದರೂ ಒಂದು ಬಾಕ್ಸಲ್ಲಿ ದುಡ್ಡು ಸೇವ್ ಮಾಡಿಟ್ಟಿದ್ರೆ ಜೂನಲ್ಲಿ ಎಷ್ಟು ಸೇವ್ ಮಾಡಿದ್ರೆ ಅಂತ ಕೌಂಟ್ ಮಾಡಿ, ಮತ್ತು ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇವ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈಗ ಈ ತಿಂಗಳು ನಾವು ನೆಕ್ಸ್ಟ್ ಸರ್ಪ್ರೈಸ್ ವಿಡಿಯೋ ನೋಡಿದ್ಮೇಲೆ 40,000 ಸೇವ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ. ನನಗೆ ಸೇವ್ ಮಾಡಿದ್ದೀವಿ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಮೋಸ್ಟ್ಲಿ ಈ 27,700 ಮಾತ್ರ ಸೇವ್ ಮಾಡಿದ್ದೀವಿ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಅದಕ್ಕೊಂದು ಪ್ರತಿ ಉತ್ತರ ಕಮೆಂಟಲ್ಲಿ ಕೊಡ್ತೀನಿ. ಸೊ ಇಷ್ಟೊತ್ತು ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಕ್ಷಣನ ನನಗೋಸ್ಕರ ಕೊಟ್ಟು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಆ ನೆಕ್ಸ್ಟು ಟೋಟಲ್ ಜೂನ್ ಮಂತ್ ಸೇವಿಂಗ್ ನೋಡೋದಕ್ಕೆ ನೀವು ಇನ್ನೊಂದು ವಿಡಿಯೋ ಕಾಯಬೇಕಾಗತ್ತೆ. ಖಂಡಿತ ವೆಯ್ಟ್ ಮಾಡಿ. ಆಮೇಲೆ ನಿಮಗೆ ಗೊತ್ತು, ಇದೇ ಥರ ನನ್ನ ಸಪೋರ್ಟ್ ಮಾಡಿ, ನನ್ನಿಂದ ಈ ಥರ ಜೆನ್ಯೂನ್ ವೀಡಿಯೋಸ್ ಬರೋದಕ್ಕೆ ಮತ್ತು ನನ್ನ ಈ ಜರ್ನಿನ ನಿಮ್ಮ ಒಂದು ಪ್ರೋತ್ಸಾಹದಿಂದ ಪುಷ್ ಮಾಡೋದಕ್ಕೆ ನೀವೇನು ಮಾಡಬೇಕು? ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನನ್ನ ಈ ಜರ್ನಿನ ಫಾಲೋ ಮಾಡಬೇಕು. ತಿರ್ಗಾ ಹೇಳ್ತೀನಿ, ನಿಮ್ಮ ಈ ಸಪೋರ್ಟ್ ಎಷ್ಟು ಅಂತ ನಾನು ಎಷ್ಟು ಹೇಳಿದ್ರೂ ಸಾಲಲ್ಲ. ಅದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಶನಿವಾರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.